ಒಬ್ಬ MLA ಯಾವ ಕ್ಷೇತ್ರದಲ್ಲಿದ್ದಾರೆ ಅಲ್ಲಿ ಹಿಂದುಳಿದ ಜಾತಿಯವರಿಗೆ ನ್ಯಾಯಕ್ಕೆ ಅಧಿಕಾರಿಗಳು ಕೂಡ ಮಾಡಕ್ಕೆ ಇರ್ತಾರೆ. ಮುಂದುವರೆದ ಜಾತಿಯವರು ಇದ್ರೆ ಅಲ್ಲಿ ನಿಮ್ಗೆ ಯಾರೇ ಯಾರು ಯಾರೇ ಅಲ್ಲ ಅಗತ್ಯ ಕುರುಬರನ್ನೇ ಹಾಕ್ಬೇಕು ಅಂತ ಏನಿಲ್ಲ. ಎಲ್ಲರೂ ಕುರುಬರು ಯಾಕೆ ಕುರುಬರು ನಾವು ಹೆಚ್ಚು ಜನ ಇರೋದ್ರಿಂದ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಯು ಮಸ್ಟ್ ಟೇಕ್ ದಿ ಅದರ್ ಕಮ್ಯುನಿಟೀಸ್ ಆಲ್ಸೋ ವಿತ್ us. Otherwise we can't succeed. The social justice, to achieve social justice, to achieve inclusive growth, take all oppressed and depressed classes who are denied social justice along with us. You have to fight together. ಸಾಧ್ಯ. ಆ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳಿರಬೇಕು, ನಮ್ಮ ಸಂಘಟನೆ ಇರಬೇಕು, ನಮ್ಮ ಹೋರಾಟ ಇರಬೇಕು. ಆ ದಿಕ್ಕಿನಲ್ಲಿ ನಮ್ಮ ನಾಯಕತ್ವ ಇರಬೇಕು. ನಮ್ಮಲ್ಲಿ ಒಂದು ಜನರಲ್ಲಿ ಒಂದು ಸಾಮಾನ್ಯ ಇದೆ, ನಮ್ಮ ಜಾತಿಯವರು ಎಲ್ಲರೂ ಬೆಳೆಯುತ್ತಲ್ಲಮ್ಮ, ಬೆಳೆಯಲಿ. Is he committed to social justice? Support it. If he is not committed to social justice, don't support it, whoever he may be. If he can't open his mouth against injustice, don't support it. If he is committed to social justice, he is fighting for the social justice, support it. That should be our attitude. That should be our political thinking. So, ಇದನ್ನ ನಮ್ಮ ಹೆಚ್ಚಾಗಿ ಬೆಳೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಸಂಘಟನೆಗೆ ಒಳ್ಳೆಯದಾಗಲಿ. ಎಲ್ರಿಗೂ ಸ್ವಾತಂತ್ರ್ಯದ ಶುಭಾಶಯಗಳು. ದಯಮಾಡಿ ಎಲ್ಲ ಕೂತ್ಕೋಬೇಕು. ವಂದನಾರ್ಪಣೆ ಕಾರ್ಯಕ್ರಮ ಆಮೇಲೆ ಉಪಹಾರವನ್ನು ಏರ್ಪಡಿಸಿದ್ದಾರೆ. ಈಗ ಕುರುಬ ಸೇನೆಯ ಎಲ್ಲ ಪದಾಧಿಕಾರಿಗಳಿಗೆ ಗೌರವ ಅತಿಥಿಗಳಿಂದ ಗೌರವಾರ್ಪಣೆ. ದಯಮಾಡಿ ಗೌರವಾರ್ಪಣೆ ಸ್ವೀಕರಿಸಬೇಕು. ಹಾಗೆ ಪ್ರಮೋದ್ ಅವರು, ಅಶ್ವಿನ್ ಸಿ ಗೌಡ, ಕೆ ಪರಮೇಶ್, ಎಸ್ ಮೋಹನ್ ಕುಮಾರ್, ಮತ್ತು ಡಾಕ್ಟರ್ ವಿಷ್ಣುಕುಮಾರ್, ಮದನ್ ಸಿಎಂ ಗೌಡ ಸ್ವೀಕರಿಸಬೇಕು. ಅಶ್ವಿನ್ ಸಿ ಗೌಡ, ಪರಮೇಶ್ ಕೆ ಪರಮೇಶ್, ಮೋಹನ್ ಕುಮಾರ್. ಲಘು ಉಪಹಾರ ಇದೆ, ದಯಮಾಡಿ ಉಪಹಾರ ತಗೋಬೇಕು. ದಯಮಾಡಿ ಯಾರು ಹಾಗೆ ನಿರ್ಗಮಿಸಬಾರ್ದು. ಹಾಗೆ ಎಸ್ ಮೋಹನ್ ಕುಮಾರ್, ಶರತ್ ಮುಗದ್, ಬಿ ಗೋಪಾಲಕೃಷ್ಣ, ಪ್ರಮೋದ್ ಅವರು, ಇಲ್ಲಿವರೆಗೂ ನಿರೂಪಣೆಯನ್ನು ನೆರವೇರಿಸಿದ ಪ್ರಮೋದ್ ಅವರು ಈ ಸಂಘಟನೆಯ ಮುಖಂಡರು. ಅವರು ದಯಮಾಡಿ ಎಲ್ಲ ಸಂಘಟನೆಯ ಇನ್ನುಳಿದ ಪದಾಧಿಕಾರಿಗಳು ದಯಮಾಡಿ ಬರಬೇಕು. ಹಾಗೇನೆ ಡಾಕ್ಟರ್ ವಿಕ್ರಮ್ ಅವರೆಲ್ಲ ದಯಮಾಡಿ ವೇದಿಕೆ ಮಾಡಬೇಕು. ಹಾಗೆ ಇಲ್ಲಿ ಕೊಪ್ಪಳದಿಂದ ಬಂದಿರತಕ್ಕಂತ ಬಸವರಾಜ್ ಗದ್ದಿಯವರು, ಒಂದು 2 ನಿಮಿಷ. ಬಸವರಾಜ್ ಗದ್ದಿಯವರು ಮನೆಯ ನಮ್ಮ ಮುಖಂಡರಾದಂತ ಶ್ರೀಮಂತ ಸಿದ್ದರಾಮಯ್ಯನವರಿಗೆ ಮಾಲಾರ್ಪಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಹಾಗೆ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದಿಂದ ಕೃಷ್ಣಮೂರ್ತಿ ಮತ್ತು ತಂಡದವರಿಂದ ಸಿದ್ದರಾಮಯ್ಯನವರಿಗೆ ಮಾಲಾರ್ಪಣೆ. ಬಸವರಾಜ್ ಗದ್ದಿಯವರು ಸಿದ್ದರಾಮಯ್ಯನವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಈಗ ಈ ಸಂದರ್ಭದ ಅಭಿಮಾನಿಗಳು. ಈಗ ಸನ್ಮಾನ
ಡಾಕ್ಟರ್ ವಿಕ್ರಮ್ ಅವರೆಲ್ಲ ಇವರು UK ನಲ್ಲಿ ತಮ್ಮ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. MRCP ಇವರಿಗೆ ಅಭಿನಂದನೆಗಳು ಸಿದ್ದರಾಮಯ್ಯನವರಿಂದ. ಈ ಕಾರ್ಯಕ್ರಮಕ್ಕೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಲವಾರು ಮುಖಂಡರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮೊದಲನೇದಾಗಿ KSRTC ನೌಕರರ ಬಳಗ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಳಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಪಾಂಡೆ ಅವರಿದ್ದಾರೆ. ಅವ್ರಿಗೂ ಸಹ ವಂದನೆಗಳು. ಕಾಂಗ್ರೆಸ್ ಮುಖಂಡರಾದಂತಹ ಸಿದ್ಧಾರ್ಥ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನವರ ಜೀವನ ಚರಿತ್ರೆಗಳ ಪುಸ್ತಕ ಇಲ್ಲಿ ದೇವಸ್ಥಾನದ ಪಕ್ಕ ಅವೈಲಬಲ್ ಇದೆ. ಸಾಹಿತ್ಯಾಸಕ್ತರು ಅದನ್ನ ಪರ್ಚೇಸ್ ಮಾಡಬಹುದು. ಈಗ ಕೇದಾರಂ ದೇವಾಸಿ ಇವರು ರವಾಟಿ ಸಮಾಜದ ಮುಖಂಡರು. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಕನಕ ನೌಕರರ ಸಂಘದ ಅಧ್ಯಕ್ಷ ವ್ಯವಸ್ಥಾಪಕರಾದಂತಹ ಶಾಂತರಾಜು ಮತ್ತು ತಂಡದವರು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬೆಟ್ಟದಿಂದ ಬಂದಂತ ಗಂಗರಾಜು ಮತ್ತು ಬೆಂಗಳೂರು ತಾಲೂಕಿನಿಂದ ಬಂದಂತ ಮುನ್ರಾಜು ಮತ್ತು ತಂಡದವರು, ಹಾಗೆ ಆನೇಕಲ್ನಿಂದ ಬಂದಿರತಕ್ಕಂಥ ಮತ್ತು ನಮ್ಮ ಈ ವಾರ್ಡನ್ಗಳಾದಂಥ ಗೋಪಾಲರವರು ಮತ್ತೆ ಪ್ರದೇಶ ಕುರುಬ ಸಂಘದವರು ಮತ್ತೆ ಎಲ್ಲರಿಗಿಂತ ಹೆಚ್ಚಿನದಾಗಿ ನಮ್ಮ P. ಕೃಷ್ಣಪ್ಪನವರು ಗೌರವ ಸಲಹೆಗಾರರು. ಈ ಒಂದು ಕುರುಬ ಸೇನೆಗೆ ಗೌರವ ಸಲಹೆಗಾರರಾದಂತಹ P. ಕೃಷ್ಣಪ್ಪನವರು ಇದ್ದಾರೆ. ಅವ್ರಿಗೂ ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಂಗೊಳ್ಳಿ ರಾಯಣ್ಣ